ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಇಂಡಿಯನ್ ಪೊಲಿಟಿ. ಓಕೆನಾ? ಸೊ ಇದ್ರೊಳಗಡೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1858 ನ ನೋಡ್ತಾ ಇದೀವಿ. ಸೊ ಈ ಒಂದು ಕಾಯ್ದೆ ಮೂಲಕ ಏನೇನ್ ಹೇಳ್ಕೊಂಬಂದ್ರು, ಈ ಕಾಯ್ದೆ ಒಳಗಡೆ ಏನೇನ್ ಬದಲಾವಣೆಗಳಾದವು, ಹೌದಾ, ಆ ಬದಲಾವಣೆಗಳು ಭಾರತ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಏನೇನ್ ಕಾಂಟ್ರಿಬ್ಯೂಷನ್ ಕೊಟ್ಟವ, ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದಾದ್ಮೇಲೆ ನೋಡ್ರಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1861 ಇವೆರಡನ್ನ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಒಂದು ನೋಡ್ರಿ, ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆರ್ ಸಿಪಾಯಿ ದಂಗೆ. ಓಕೆನಾ? ಸೊ ಇದನ್ನ ಯಾಕೆ ಬರ್ದಿದ್ದೀನಪ್ಪ ಅಂತಂದ್ರೆ 1857ರಲ್ಲಿ ಏನಾಗತ್ರಿ, ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಥವಾ ಸಿಪಾಯಿ ದಂಗೆ ನಡೀತದ. ಈ ಕಾರಣವನ್ನು ಇಟ್ಕೊಂಡು ಏನ್ ಮಾಡ್ತಾರ್ರಿ, ಈಸ್ಟ್ ಇಂಡಿಯಾ ಕಂಪನಿನ ಏನ್ ಮಾಡ್ತಾರ್ರಿ, ಅಬಾಲಿಷ್ ಮಾಡ್ತಾರ, ಕೊನೆಗಳಿಸ್ತಾರ. ಹೌದಾ? ಯಾಕಪ್ಪ ಅಂದ್ರೆ ಇಡೀ ಭಾರತದೊಳಗಡೆ ಎಲ್ಲಾ ಕಡೆ ನಿಮ್ಗೆ ಎಲ್ಲಿ ಏನ್ ಹಾಕೊಂಡ್ರಿ, ದಂಗೆಗಳು ಹಾಕೊಂತವ, ನೀವೇನ್ ಮಾಡಾಕುಂತ್ರಿ, ಈಸ್ಟ್ ಇಂಡಿಯಾ ಕಂಪನಿದವ್ರು ಏನ್ ಮಾಡಾಕುಂತ್ರಿ ಅಂತ ಯಾರು ಕೇಳ್ತಾರ್ರಿ? ಬ್ರಿಟಿಷ್ ಕ್ರೌನ್ ಕೇಳ್ತಾರ, ಬ್ರಿಟಿಷ್ ರಾಣಿ ಕೇಳ್ತಾಳ. ಅದಾದ್ಮೇಲೆ ಏನಾಗತ್ರಿ, ಇಲ್ಲಿ ಈ ಒಂದು ಆಕ್ಟ್ ಮೂಲಕ ಏನ್ ಮಾಡ್ತಾರಪ್ಪ ಅಂತಂದ್ರ ಡೈರೆಕ್ಟ್ ಆಗಿ ಯಾರು ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರ್ರಿ, ಬ್ರಿಟಿಷ್ ಕ್ರೌನ್ ಅಥವಾ ಬ್ರಿಟಿಷ್ ರಾಣಿ ಏನ್ ಮಾಡಾಕ್ ಕುಂದಿರ್ತಾಳ್ರಿ, ಮಹಾರಾಣಿ ಆಳ್ವಿಕೆ ಮಾಡಾಕ ಪ್ರಾರಂಭ ಮಾಡ್ತಾಳ. ದಟ್ ಈಸ್ ದ ಒಂದು ಬ್ಯಾಕ್ ಗ್ರೌಂಡ್. ಹೌದಾ? ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ ಏನ್ ಹೇಳುತ್ತಾ, ದ ಆಕ್ಟ್ ಫಾರ್ ದ ಗುಡ್ ಗವರ್ನಮೆಂಟ್ ಆಫ್ ಇಂಡಿಯಾ. ನೋಡ್ರಿ, ಗುಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತೀವ್ರು. ಹೌದಾ? ಒಳ್ಳೆಯ ಒಂದು ಸರ್ಕಾರ ಭಾರತಕ್ಕಂತ. ಇದರಿಂದ ನೋಡ್ರಿ ಏನ್ ಹೇಳ್ಯಾರಪ್ಪ ಅಂತಂದ್ರೆ, ನೋಡ್ರಿ ಹೇಳಿದ್ ನೋಡ್ರಿ ಅವಾಗ್ಲೇ, ಅಬಾಲಿಷ್ ದ ಈಸ್ಟ್ ಇಂಡಿಯಾ ಕಂಪನಿ ಅಂಡ್ ಟ್ರಾನ್ಸ್ಫರ್ಡ್ ದ ಪವರ್ಸ್ ಆಫ್ ಗವರ್ನಮೆಂಟ್, ಟೆರಿಟೋರೀಸ್ ಅಂಡ್ ರೆವೆನ್ಯೂಸ್ ಟು ದ ಬ್ರಿಟಿಷ್ ಕ್ರೌನ್. ಸೊ ಇಲ್ಲಿ ಏನ್ ಮಾಡಿದ್ರಿ, ಟೂ ಥಿಂಗ್ಸ್ ಅದಾವ ಇಲ್ಲಿ ಬಹಳ ಕ್ಲಿಯರ್ಲಿ. ಓಕೆನಾ? ಫಸ್ಟ್ ಏನ್ ಹೇಳ್ರಿ, ಈಸ್ಟ್ ಇಂಡಿಯಾ ಕಂಪನಿ ಏನಾಯ್ತು, ಕೊನೆಗೊಳಿತು. ಆಮೇಲೆ ಟ್ರಾನ್ಸ್ಫರ್ಮ್ ಆಯ್ತು. ಇಲ್ಲಿ ಒಂದು ಈಸ್ಟ್ ಇಂಡಿಯಾ ಕಂಪನಿ ಇರ್ತಕ್ಕಂಥ ಅಧಿಕಾರಗಳೆಲ್ಲ ಯಾರಿಗ ಓದವ್ರಪ್ಪ ಅಂತಂದ್ರೆ ಬ್ರಿಟಿಷ್ ಕ್ರೌನ್. ಯಾರ್ರಿ? ಕ್ವೀನ್ ವಿಕ್ಟೋರಿಯಾ ಓದವ್ರಿ. ಏನೇನ್ ನೋಡ್ರಿ, ಪವರ್ ಆಫ್ ಗವರ್ನಮೆಂಟ್ ಸರ್ಕಾರ. ಹೌದಾ? ಅದಾದ್ಮೇಲೆ ಟೆರಿಟೋರೀಸ್ ಎಲ್ಲ ಒಂದು ಭಾಗಗಳು, ಪ್ರದೇಶಗಳು. ಓಕೆನಾ? ಆಮೇಲೆ ರೆವಿನ್ಯೂ ಕಂದಾಯ ಟು ದ ಬ್ರಿಟಿಷ್ ಕ್ರೌನ್. ಹೌದಾ? ಬ್ರಿಟಿಷ್ ರಾಣಿಗೆ ಏನಾಗ್ತಾವ್ರಿ, ಇವೆಲ್ಲ ಮುಂದುವರ್ಕೊಂಡು ಹೋಗ್ತಾವ. ಇಲ್ಲಿಂದ ಏನಾಗುತ್ತೆ, ಬ್ರಿಟಿಷ್ ರಾಣಿ ಭಾರತದ ಮೇಲೆ ಡೈರೆಕ್ಟ್ ಆಗಿ ಆಳ್ವಿಕೆಯನ್ನು ಮಾಡೋದಕ್ಕ ಪ್ರಾರಂಭ ಮಾಡ್ತಾಳ. ಯಾವ ಒಂದು ಕಾಯ್ದೆ ಮೂಲಕಪ್ಪ ಅಂತ ಕೇಳಿದಾಗ 1858 ಅಂತ ಹೇಳ್ಬೇಕು. ಓಕೆನಾ? ಸೊ ನೋಡ್ರಿ ಏನೇನ್ ಈ ಕಾಯ್ದೆ ಮೂಲಕ ತಗೊಂಬಂಡ್ರಪ್ಪ ನೋಡ್ರಿ. ಇಲ್ಲಿ ಫಸ್ಟ್ ಒನ್, ಗವರ್ನರ್ ಜನರಲ್ ಆಫ್ ಇಂಡಿಯಾ ಟು ಏನಾದ್ರು ವೈಸ್ರಾಯ್ ಆಫ್ ಇಂಡಿಯಾ ಆದ್ರು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದ ಏನಾದ್ರಿ, ವೈಸ್ರಾಯ್ ಆಫ್ ಇಂಡಿಯಾ ಆದ್ರು. ನೋಡ್ರಿ ಮುಂದೆ ಹೇಳ್ತಾರ, ವಾಸ್ ದ ಡೈರೆಕ್ಟ್ ರೆಸ್ಪಾನ್ಸ್ ಅಲ್ಲ ಸಾರಿ ರಿಪ್ರೆಸೆಂಟೇಟಿವ್ ಆಫ್ ದ ಬ್ರಿಟಿಷ್ ಕ್ರೌನ್ ಇನ್ ಇಂಡಿಯಾ. ಸೊ ಇಲ್ಲಿ ಡೈರೆಕ್ಟರ್ ನೇರವಾಗಿ ಯಾರಿಗೆ ರಿಪ್ರೆಸೆಂಟೇಟಿವ್ ಅದರ್ರಿ, ಈ ವೈಸ್ರಾಯ್ ಯಾರು ರಿಪ್ರೆಸೆಂಟೇಟ್ ಮಾಡಾಕೊಂಡ್ರಿ, ಡೈರೆಕ್ಟ್ಲಿ ಬ್ರಿಟಿಷ್ ಕ್ರೌನ್. ಹೌದಾ? ಅಂದ್ರ ಬ್ರಿಟಿಷ್ ರಾಣಿ ಇದ್ರಲ್ರಿ, ಅವರ ಒಂದು ರಿಪ್ರೆಸೆಂಟೇಟಿವ್ ಆಗಿ ಎಲ್ಲದನ್ರಿ, ಇಂಡಿಯಾದೊಳಗಡೆ ವೈಸ್ರಾಯ್ ಅದನ ಅಂತ ಹೇಳ್ತಾರ. ಇದ್ರ ಮೂಲಕ ಇದರ ಫಸ್ಟ್ ವೈಸ್ರಾಯ್ ಯಾರು ಹೇಳ್ರಿ, ದ ಲಾರ್ಡ್ ಕಾನಿಂಗ್. ಓಕೆನಾ? ಲಾರ್ಡ್ ಕ್ಯಾನಿಂಗ್ ಅವರು ಪ್ರಥಮವಾಗಿರ್ತಕ್ಕಂಥ ವೈಸ್ರಾಯಕ ಆದ್ರು. ಓಕೆ, ನೆಕ್ಸ್ಟ್ ನೋಡ್ರಿ, ಇಟ್ ಎಂಡೆಡ್ ದ ಸಿಸ್ಟಮ್ ಆಫ್ ಡುಬಲ್ ಗವರ್ನಮೆಂಟ್ ಅಥವಾ ಡಬಲ್ ಗವರ್ನಮೆಂಟ್. ಓಕೆನಾ? ಸೊ ಇಲ್ಲಿ ಏನಿತ್ರಿ, ಸಿಸ್ಟಮ್ ಆಫ್ ಡಬಲ್ ಗವರ್ನಮೆಂಟ್ ಇತ್ತು, ಅದೇನಾಯ್ತ್ರಿ ಇಲ್ಲಿ ಎಂಡ್ ಆಯ್ತು. ಯಾವ ಒಂದು ಕಾಯ್ದೆ ಮೂಲಕ, 1858 ಕಾಯ್ದೆ ಮೂಲಕ. ನೋಡ್ರಿ ನೆಕ್ಸ್ಟ್ ಹೇಳ್ತಾರ, ಬೈ ಅಬಾಲಿಷ್ ದ ಬೋರ್ಡ್ ಆಫ್ ಕಂಟ್ರೋಲ್ ಅಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಆಗಿರ್ಬೋದು, ಆಮೇಲೆ ಕೋರ್ಟ್ ಆಫ್ ಡೈರೆಕ್ಟರ್ ಆಗಿರ್ಬೋದು. ಇವೆರಡು ಏನಾಗ್ತಾವ್ರಿ, ಇಲ್ಲಿ ಏನಾಗಿದ್ದು ಇವೆರಡು ಸೇರಿಸಿ ದ ಸಿಸ್ಟಮ್ ಆಫ್ ಡುವಲ್ ಗವರ್ನಮೆಂಟ್ ಆಯ್ತು. ಇದೇನಾಯ್ತ್ರಿ, ಅಬಾಲಿಷ್ ಆಯ್ತು, ಇದು ಕೊನೆಗೊಳಿತು. ಯಾವ್ದೊಂದು ಕಾಯ್ದೆ ಮೂಲಕ, 1858 ಕಾಯ್ದೆ ಮೂಲಕ. ಓಕೆನಾ? ನೋಡ್ರಿ ನೆಕ್ಸ್ಟ್, ಇಟ್ ಕ್ರಿಯೇಟೆಡ್ ದ ನ್ಯೂ ಆಫೀಸ್. ನೆಕ್ಸ್ಟ್ ಇದ್ರ ಮೂಲಕ ಏನೊಂದು ನ್ಯೂ ಆಫೀಸ್ ನ ಕ್ರಿಯೇಟ್ ಮಾಡಕ್ ಕುಂತಾರ್ರಿ, ಕಚೇರಿ. ಹೌದಾ? ಹೊಸ ಕಚೇರಿ. ನೋಡ್ರಿ, ಸೆಕ್ರೆಟರಿ ಆಫ್ ಸ್ಟೇಟ್
ಆಫ್ ಇಂಡಿಯಾ ಯಾವ್ದು ಹೇಳ್ರಿ? ಸೆಕ್ರೆಟರಿ, ಕಾರ್ಯದರ್ಶಿ, ರಾಜ್ಯಗಳ ಕಾರ್ಯದರ್ಶಿ. ಭಾರತದೊಳಗ ರಾಜ್ಯಗಳ ಕಾರ್ಯದರ್ಶಿನ ಏನ್ ಮಾಡಿದ್ರಿ? ಒಂದು ನ್ಯೂ ಕ್ರಿಯೇಟ್ ಆಫೀಸ್ ಮಾಡಿದ್ರು. ಓಕೆನಾ? ನೋಡ್ರಿ, ವೆಸ್ಟೆಡ್ ವಿತ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಮೆಂಬರ್ ಆಫ್ ದ ಬ್ರಿಟಿಷ್ ಕ್ಯಾಬಿನೆಟ್. ಆತ ಮೆಂಬರ್ ಎಲ್ಲಿದೆ ನೋಡ್ರಿ? ಯಾವ ಒಂದು ಕ್ಯಾಬಿನೆಟ್ ಮೆಂಬರ್ ಹೇಳ್ರಿ? ಬ್ರಿಟಿಷ್ ಗೌರ್ಮೆಂಟ್ ಒಂದು ಕ್ಯಾಬಿನೆಟ್ ಐತಲ್ರಿ, ಅದ್ರ ಕ್ಯಾಬಿನೆಟ್ ನ ಒಬ್ಬ ಮೆಂಬರ್ ಅದನ. ಯಾರು? ಸೆಕ್ರೆಟರಿ ಆಫ್ ದ ಸ್ಟೇಟ್ ಆಫ್ ಇಂಡಿಯಾ. ಈ ಕಾರ್ಯದರ್ಶಿ ಎಲ್ಲಿದನ್ರಿ? ಇಲ್ಲಿಂದ ಬರಾಕ್ ಹೊಂಟಾನ. ಎಲ್ಲಿಂದ? ಬ್ರಿಟನ್ ನಿಂದ, ಬ್ರಿಟಿಷ್ ಕ್ಯಾಬಿನೆಟ್ ನಿಂದ. ಅರ್ಥ ಆಯ್ತು ಇವಾಗ? ನೋಡಿ, ಕ್ಯಾಬಿನೆಟ್ ಅಂಡ್ ವಾಸ್ ರೆಸ್ಪಾನ್ಸಿಬಲ್ ಅಲ್ಟಿಮೇಟ್ಲಿ ಟು ದ ಬ್ರಿಟಿಷ್ ಪಾರ್ಲಿಮೆಂಟ್. ನಿಜವಾಗ್ಲಿ ಯಾಕಪ್ಪ ಅಂತಂದ್ರೆ ಅವ್ನ್ ಬ್ರಿಟಿಷ್ ಪಾರ್ಲಿಮೆಂಟ್ ನಿಂದ ಏನ್ ಮಾಡಕ್ ಕುಂತಾನ್ರಿ? ಮೆಂಬರ್ ಅದನ ಬ್ರಿಟಿಷ್ ಪಾರ್ಲಿಮೆಂಟ್ ಒಳಗಡೆ. ಅಲ್ಲಿಂದ ಇಲ್ಲಿ ಆಳ್ವಿಕೆ ಮಾಡಕ್ ಬಂದನ. ಅಲ್ಟಿಮೇಟ್ಲಿ ಏನಾಗತ್ತಲ್ರಿ? ಬ್ರಿಟಿಷ್ ಪಾರ್ಲಿಮೆಂಟ್ ಅವನು ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗತ್ತ. ಹೌದಾ? ಇದೇ ಯಾವ್ದು ಕಾಯ್ದೆ ಮೂಲಕ ಹೇಳ್ಕೊಂಡ್ ಬರ್ತಾರ್ರಿ? 1858 ಕಾಯ್ದೆ ಮೂಲಕ. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಮಾಡ್ತಾರ? 15 ಮೆಂಬರ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಟು ಅಸಿಸ್ಟ್ ದ ಸೆಕ್ರೆಟರಿ ಆಫ್ ಇಂಡಿಯಾ ಟು ಅಸಿಸ್ಟ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ಫಾರ್ ಇಂಡಿಯಾ ಅಂತ ಹೇಳ್ತಾರ. ಸೊ ಇಲ್ಲಿ 15 ಜನ ರೀ. ಹೌದಾ? 15 ಜನ ಮೆಂಬರ್ ಕೌನ್ಸಿಲ್ ಐತಲ್ರಿ, ಮೆಂಬರ್ಸ್ ಆಫ್ ಕೌನ್ಸಿಲ್ ಆಫ್ ಇಂಡಿಯಾ ಅಸಿಸ್ಟ್ ಸಹಕಾರ. ಹೌದಾ? ಸಹಾಯಕ. ಓಕೆ, ಸಹಕಾರ ಅಂದಕ್ಕಿಂತ ಸಹಾಯಕ ಇಟ್ ಇಸ್ ಬೆಟರ್. ಓಕೆನಾ? ಸೊ ಸಹಾಯಕವಾಗಿ ಸೆಕ್ರೆಟರಿಗೆ, ಹೌದಾ, ಸೆಕ್ರೆಟರಿ ಕೌನ್ಸಿಲ್ಗೆ ಏನಾಗ್ರಿ? ಅಡ್ವೈಸರಿ. ಓಕೆನಾ? ಸೆಕ್ರೆಟರಿ ಆಫ್ ಇಂಡಿಯಾದೊಳಗಡೆ ಇವ್ರಿಗೆ ಏನ್ ಮಾಡ್ಬೇಕ್ರಿ? ಅಡ್ವೈಸರ್ ಆಗಿ, ಸಹಾಯಕರಾಗಿರಿ 18 ಮಂದಿನ ಇದು ಮಾಡ್ತಾರ. ಸೊ ನೆಕ್ಸ್ಟ್ ಅದೇ ಹೇಳ್ತಾರ ನೋಡ್ರಿ, ದ ಕೌನ್ಸಿಲ್ ವಾಸ್ ಆನ್ ಅಡ್ವೈಸರಿ ಬಾಡಿ. ಇದು ಅಡ್ವೈಸರಿ ಬಾಡಿ, ಸಲಹಾತ್ಮಕ ಒಂದು ಬಾಡಿ. ಯಾವ ಕೌನ್ಸಿಲ್ ರೀ? ಈ ಕೌನ್ಸಿಲ್. ಓಕೆನಾ? ನೋಡ್ರಿ ನೆಕ್ಸ್ಟ್ ಹೇಳ್ತಾರ, ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಕೌನ್ಸಿಲ್. ನೋಡ್ರಿ ಏನಾಗ್ತು? ಈ ಸೆಕ್ರೆಟರಿ ಒಬ್ಬ ಕಾರ್ಯದರ್ಶಿ ಅದಲ್ರಿ ಆಫ್ ದ ಸ್ಟೇಟ್ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಕೌನ್ಸಿಲ್. ಇಲ್ಲಿ ಏನಂದ್ರೆ ಅಧ್ಯಕ್ಷ ಆದ. ಇಲ್ಲಿ ಯಾರ ಇದ್ದ? ಕಾರ್ಯದರ್ಶಿ ಇದ್ದ. ಇಲ್ಲಿ ಏನಾದ? ಅಧ್ಯಕ್ಷ ಆದ. ಹೌದಾ? ಇದೇನಾಯ್ತ್ರಿ? ಮೇಡ್ ದ ಚೇರ್ಮನ್ ಆಫ್ ದ ಕೌನ್ಸಿಲ್ಗೆ. ಹೌದಾ? ಈ ಕೌನ್ಸಿಲ್ಗೆ ಏನಾದ್ರಿತ? ಚೇರ್ಮನ್ ಆದ. ಓಕೆ, ಸೆಕ್ರೆಟರಿ ಏನಾದ್ರೆ ಸ್ಟೇಟ್ ಆಫ್ ಸೆಕ್ರೆಟರಿ ಅದಲ್ರಿ, ನಾವ್ ಹೇಳಿದ್ರಿ ಈಗ ಸ್ಟೇಟ್ ಆಫ್ ಸೆಕ್ರೆಟರಿನ ಈಗ ಇಲ್ಲಿಂದ ಆಯ್ಕೆ ಮಾಡ್ಕೊಂಡ್ ಬರ್ತಾರ ಅಂತ ಹೇಳಿದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಒಳಗಿಂದ ಮೆಂಬರ್ ಇಂದ ಬರ್ತಿದ್ದ. ಅವ್ರೆಲ್ಲ ಬ್ರಿಟಿಷ್ ನ ಒಂದು ಪಾರ್ಲಿಮೆಂಟ್ ಏನಾಗಿದ್ ನೋಡ್ರಿ ಆತ ರೆಸ್ಪಾನ್ಸಿಬಲ್ ಆಗಿರ್ಬೇಕಂತ ಹೇಳಿದ್ವಲ್ರ. ಆತ ಓನ್ಲಿ ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ಅಷ್ಟೇ ಅಲ್ಲರಿ, ಆತ ಏನಾಗಿದ್ದ? ಕೌನ್ಸಿಲ್ ಆಫ್ ದ ಚೇರ್ಮನ್. ಒಂದು ಕೌನ್ಸಿಲ್ ಏನದನ್ರಿ? ಅಧ್ಯಕ್ಷದನ. ಇದು ಎಲ್ಲಿ ಹೇಳ್ಕೊಂಡ್ ಬರ್ತಾರ್ರಿ? ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1858 ಒಳಗಡೆ ಹೇಳ್ಕೊಂಡ್ ಬರ್ತಾರ. ನೆಕ್ಸ್ಟ್ ನೋಡ್ರಿ, ಇಟ್ ಕಾನ್ಸ್ಟಿಟ್ಯೂಟೆಡ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ಇನ್ ದ ಕೌನ್ಸಿಲ್ ಆಸ್ ಎ ಬೀಯಿಂಗ್ ಶೂಡ್. ಹೌದಾ? ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾಕಪ್ಪ? ಇನ್ ಇಂಡಿಯಾ ಅಂಡ್ ಇನ್ ಇಂಗ್ಲೆಂಡ್. ಮತ್ತು ಭಾರತದೊಳಗ ಮತ್ತು ಇಂಗ್ಲೆಂಡ್ ಒಳಗಡೆ ಏನಾಗತ್ರಿ? ನೀವು ಯಾವುದೇ ಒಂದು ರೀತಿಯ ಮೊಕದ್ದಮೆಗಳನ್ನ ಹೂಡಕ ಇದು ಸಹಕಾರ ಮಾಡಿ ಕೊಡುತ್ತಾ. ನೋಡ್ರಿ, ಸೆಕ್ರೆಟರಿ ಆಫ್ ದ ಸ್ಟೇಟ್ ಇನ್ ಕೌನ್ಸಿಲ್ ಆಸ್ ಎ ಬೀಯಿಂಗ್ ಶೂಡ್. ಮೊಕದ್ದಮೆ ಹೂಡೋದು ಇನ್ ಇಂಡಿಯಾ ಆಗಿರ್ಬೋದು, ಇನ್ ಇಂಗ್ಲೆಂಡ್ ಆಗಿರ್ಬೋದು, ಎನಿ ಒನ್ ಪ್ಲೇಸ್ ಒಳಗಡೆ, ಇಂಡಿಯಾ ಆರ್ ಇಂಗ್ಲೆಂಡ್ ಒಳಗಡೆ. ಇದೆಲ್ಲ ಎಲ್ಲಿ ಬರ್ತ್ರಿ? 1858 ಒಂದು ಕಾಯ್ದೆ ಮೂಲಕ ಹೇಳ್ಕೊಂಡ್ ಬರ್ತಾರ. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಡಿಯನ್ಸ್ ಕೌನ್ಸಿಲ್ ಆಕ್ಟ್ ಆಫ್ 1861. ಹೌದಾ? 1861 ಇದೇನ್ ಹೇಳುತ್ತೆ ನೋಡ್ರಿ. ಸೊ ಪ್ರತಿಯೊಂದು ಕಾಯ್ದೆಗಳೇನ ತಗೊಳ್ರಿ, ಇಂದಿನ ಕಾಯ್ದೆಗಳು ಮಾಡಿರ್ತಕ್ಕಂಥ ತಪ್ಪುಗಳನ್ನ ತಿದ್ದೋದ್ರಿ ಫಸ್ಟ್ ಒನ್. ಹೌದಾ? ಅದನ್ನ ಮುಂದುವರ್ಸ್ಕೊಂಡು ಹೋಗೋದು, ಯಾವ್ದನ್ನ ಏನೇನ್ ಮಾಡ್ಬೇಕು, ಏನೇನಿಲ್ಲ. ಹೌದಾ? ಈ ರೀತಿಯಾಗಿ ನೋಡ್ರಿ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಸಿಪಾಯಿ ದಂಗೆದ ಘಟನೆ ಇವ್ರಿಗೇನೋ ಪರಿಜ್ಞಾನ ಬಂತು. ಈಗ ಎಲ್ಲಾರು ಎಚ್ಚೆತ್ತು ಹೇಳಕೊಂತಾರ ಭಾರತೀಯರು, ಇವ್ರೇನ ನಮ್ಮನ್ನ ಗ್ಯಾರಂಟಿ ಪಡೆದ ಕಳಿಸ್ತಾರ, ನಾವೇನಾದ್ರೂ ಇವ್ರಿಗೆ ಒಂದಿಷ್ಟು ಏನಾದ್ರು ಮಾಡ್ಬೇಕು. ಹೌದಾ? ಇವರು ಸಮೇತ ನಾವು ಸರ್ಕಾರ ಒಳಗೆ ಕರ್ಕೋಬೇಕು, ಕೋಪರೇಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಇಲ್ಲಿ ಒಬ್ಬ ವ್ಯಕ್ತಿ ಅನ್ರಿ, ನೀವೇನೋ ಮಾಡಕ್ ಕುಂತೀರಿ 4 ಮಂದಿ ಸೇರಿ. ಹೌದಾ? ಇವ್ರೆಲ್ಲಾ ಕಂಟ್ರೋಲ್ ಮಾಡಕ್ ಕುಂತಿರ್ತೀರಿ, ಇವ್ರೆಲ್ಲಾರು ಕಂಟ್ರೋಲ್ ಇರ್ತಾರ್ರಿ. ಅದ್ರಾಗ ಒಬ್ಬತ್ ಏನ್ ಮಾಡ್ತಾನ್ರಿ? ಉಲ್ಟಾ ಮಾತಾಡ್ತಿರ್ತಾನ. ನೀ ತಪ್ಪು ಮಾಡಕ್ ಕುಂತೀರ, ಹಂಗ್ ಮಾಡಕ್ ಕುಂತೀರ, ಹಿಂಗ್ ಮಾಡಕ್ ಕುಂತೀರ ಅಂತ. ಇವ್ರ ಏನ್ ಮಾಡ್ತಾರ್ರಿ? ಇತ್ನ ಕೂಡ ಒಪ್ಪಂದ ಮಾಡಕ್ ಬರ್ತಾರ.
ಒಪ್ಪಂದ ಮಾಡ್ಕೊಳಕ್ ಬರ್ತಾರ. ಅದೇ ರೀತಿ ಆಗತ್ತೆ ಇಲ್ಲಿ. ಹೌದಾ, ನೋಡ್ರಿ ಇಲ್ಲಿ ನೋಡ್ರಿ ಏನಾಗತ್ತೆ ನೋಡ್ರಿ. ದ ನೆಸೆಸಿಟಿ ಆಫ್ ದ ಸೀಕಿಂಗ್ ಕೋಪರೇಷನ್ ಆಫ್ ದ ಇಂಡಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಆಫ್ ದೇರ್ ಕಂಟ್ರಿ ಅಂತ ಹೇಳ್ತಾರ. ಅಂದ್ರೆ ನೋಡ್ರಿ ಇಲ್ಲಿ ನೆಸೆಸಿಟಿ ಅವಶ್ಯಕತೆ ಐತ್ರಿ. ಯಾರಿಗೆ ಸೀಕಿಂಗ್ ಕೋಪರೇಷನ್ ಸಹಕಾರಿತವಾಗಿರ್ಬೇಕು. ಯಾರು ಕೂಡ ಇಂಡಿಯಾದವ್ರು ಎಲ್ಲಿರಿ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕದ ದೃಷ್ಟಿಕೋನದಿಂದ ನಾವು ಈ ಕಂಟ್ರಿ ಒಳಗಡೆ ಇರ್ಬೇಕಪ್ಪ ಅಂತಂದ್ರ ನಾವ್ ಯಾರನ್ನ ಪಾಲ್ಗೊಳ ಮಾಡ್ಕೋಬೇಕು ಹೇಳ್ರಿ, ಜನಗಳನ್ನ, ಭಾರತೀಯರನ್ನ ಏನ್ ಮಾಡ್ಬೇಕ್ರಿ, ಭಾರತೀಯ ಜನರನ್ನ ಏನ್ ಮಾಡ್ಬೇಕು ನಾವು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ಈ ವಿಷಯ ಬರ್ತದ ನೋಡ್ರಿ. ಇದು ಇಂಪ್ಲಿಕೇಶನ್ ಮಾಡ್ತದ. ಅರ್ಥ ಆಯ್ತಲ್ಲ ಇವಾಗ? ಸೊ ನೋಡ್ರಿ ಇದು ಏನೇನ್ ಮಾಡ್ತದಪ್ಪ. ಇಟ್ ಮೇಡ್ ಎ ಬಿಗಿನಿಂಗ್ ಆಫ್ ದ ರಿಪ್ರೆಸೆಂಟೇಟಿವ್ ಇನ್ಸ್ಟಿಟ್ಯೂಷನ್ಸ್. ನೋಡ್ರಿ ರಿಪ್ರೆಸೆಂಟೇಟಿವ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಏನ್ ಹೇಳ್ರಿ, ಪ್ರಜಾಪ್ರತಿನಿಧಿ ಸಂಸ್ಥೆಗಳು. ಹೌದಾ, ಬೈ ಅಸೋಸಿಯೇಟಿಂಗ್ ಇಂಡಿಯನ್ಸ್ ವಿತ್ ದ ಲಾ ಮೇಕಿಂಗ್ ಪ್ರೊಸೆಸ್. ನೋಡ್ರಿ ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡಕ್ರಿ, ಲಾ ಮೇಕಿಂಗ್ ಪ್ರೊಸೆಸ್ ಒಳಗೆ ಸಮೇತ ಇಂಡಿಯನ್ಸ್ ಅಸೋಸಿಯೇಟೆಡ್ ಆದ್ರು. ಅಸೋಸಿಯೇಟೆಡ್ ಅಂತಂದ್ರೆ ಏನ್ ಹೇಳ್ರಿ, ಎಲ್ಲರೂ ಕೂಡೋದು. ಓಕೆನಾ? ನೋಡ್ರಿ, ಇಟ್ ವಾಸ್ ಪ್ರೊವೈಡೆಡ್ ದಟ್ ದ ವೈಸ್ರಾಯ್ ಶುಡ್ ನಾಮಿನೇಟ್ ಸಮ್ ಇಂಡಿಯನ್ಸ್ ಆಸ್ ನಾನ್ ಅಫಿಷಿಯಲ್ ಮೆಂಬರ್ಸ್. ನೋಡ್ರಿ ಸಮ್ ಇಂಡಿಯನ್ಸ್ ಹೌದಾ ನಾಮಿನೇಟ್ ಏನ್ ಮಾಡ್ತಾನ್ರಿ, ನಾಮಿನೇಟ್ ಮಾಡ್ತಾನ, ನಾಮ ನಿರ್ದೇಶನ. ಓಕೆನಾ? ಸಮ್ ಇಂಡಿಯನ್ಸ್ ಆಸ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಫ್. ನೋಡ್ರಿ ನಾನ್ ಅಫಿಷಿಯಲ್, ಹೌದಾ, ಅನೌಪಚಾರಿಕವ ಆಗಿರ್ತಕ್ಕಂಥ ಒಬ್ಬ ಮೆಂಬರ್ಗಳು. ಹೌದಾ, ಆಫ್ ಈಸ್ ಎಕ್ಸ್ಪೆಂಡೆಡ್ ಏನ್ ಸ್ವಲ್ಪ ಜಾಸ್ತಿ ಮಾಡ್ತಾನ್ರಿ. ಕೌನ್ಸಿಲ್ ಏನ್ ಮಾಡ್ತಾನ, ಎಕ್ಸ್ಪೆಂಡ್ ಮಾಡ್ತಾನ. ನೋಡ್ರಿ ಎಲ್ಲೆಲ್ಲಿ 1862 ಲಾರ್ಡ್ ಕ್ಯಾನಿಂಗ್ ದ ದೆನ್ ವೈಸ್ರಾಯ್, ಓಕೆನಾ, ನಾಮಿನೇಟೆಡ್ 3 ಇಂಡಿಯನ್ಸ್ ಟು ಈಸ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಂದ್ರೆ ಶಾಸಕಾಂಗಕ್ರಿ. ಹೌದಾ, ನಾಮಿನೇಟೆಡ್ ಮಾಡ್ತಾನ 3 ಇಂಡಿಯನ್ಸ್. ಅವ್ರು ಯಾರ್ಯಾರು ನೋಡ್ರಿ ಇಲ್ಲಿ ಹೇಳ್ತಾರ. ರಾಜ ಆಫ್ ಬನಾರಸ್, ದೆನ್ ಅದಾದ್ಮೇಲೆ ಮಹಾರಾಜ ಪಟಿಯಾಳ್, ಆಮೇಲೆ ಶ್ರೀ ದಿನಕರ್ ರಾವ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಲಾರ್ಡ್ ಕ್ಯಾನಿಂಗ್ ಏನ್ ಕೊಳ್ತಾರಪ್ಪ ಅಂತಂದ್ರೆ, ಲಾರ್ಡ್ ಕ್ಯಾನಿಂಗ್ 3 ಇಂಡಿಯನ್ಸ್ ಮೆಂಬರ್ನ ಏನ್ ಮಾಡಿದ್ರೆ ನಾಮಿನೇಟ್ ಮಾಡಿದಾರೆ. ಅವ್ರು ಯಾರ್ಯಾರು ಅಂತ ಕೇಳ್ತಾರ. ಓಕೆನಾ? ಈ ರೀತಿ ಕ್ವಶನ್ಗಳು ಬರ್ತಾವ ನೋಡ್ರಿ. ಇಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ ಆಗಿರ್ಬೋದು, ಆಮೇಲೆ ನಾಮಿನೇಟೆಡ್ ಸಮ್ ಮೆಂಬರ್ಸ್ ಆಗಿರ್ಬೋದು. ಅವ್ರು ಯಾರ್ಯಾರಾದ್ರೂ ಇಲ್ಲಿ ರಾಜಾ ಆಫ್ ಬನಾರಸ್ ಆಗಿರ್ಬೋದು, ಮಹಾರಾಜ ಪಟಿಯಾಳ್, ಶ್ರೀ ದಿನಕರ್ ರಾವ್. ಸೊ ನಾವು ಅವತ್ತೊಂದ್ಸಲ ನೋಡಿದ್ವಿ ಕೆಳಗಡೆ ಏನ್ ಹೇಳಿದ್ವಪ್ಪ ಅಂತಂದ್ರೆ, ಆಗ್ರಾ, ಮದ್ರಾಸ್, ಬಾಂಬೆ, ಕೋಲ್ಕತ್ತಾ, ಹೌದಾ, ಇವೆಲ್ಲ ಒಂದು ಕೆಳ ಮಟ್ಟದ ಒಂದು ಪ್ರಾಂತೀಯವಾಗಿರ್ತಕ್ಕಂಥ ಆಡಳಿತಕ್ಕ ಒಳಗೊಂಡು ಅಂತ. ಅದೇ ರೀತಿ ಆ ರೀತಿ ಕ್ವಶನ್ಗಳು ಇಲ್ಲಿ ಮತ್ತೆ ಏನ್ ಮಾಡ್ತಾವ್ರಿ, ಇಲ್ಲಿ ಮುಂಚೂಣಿಗೆ ಬರೋದಕ್ಕ ಸಾಧ್ಯತೆ ಇರ್ತಾವ. ಕರೆಂಟ್ ಹೋಗ್ಬಿಡತ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಇಟ್ ಇನಿಟೇಟೆಡ್ ದ ಪ್ರೊಸೆಸ್ ಆಫ್ ಡಿಸೆಂಟ್ರಲೈಸೇಷನ್. ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಹೇಳ್ರಿ ವಿಕೇಂದ್ರೀಕರಣ. ಓಕೆನಾ? ಬೈ ರಿಸ್ಟೋರಿಂಗ್ ದ ಲೆಜಿಸ್ಲೇಟಿವ್ ಪವರ್ಸ್ ಟು ದ ಬಾಂಬೆ ಮದ್ರಾಸ್ ಪ್ರೆಸಿಡೆನ್ಸೀಸ್. ಇವ್ರಿಗೆ ಏನ್ ಮಾಡಿದ್ರಿ, ಇದನ್ನ ಜಾಸ್ತಿ ಮಾಡಿದ್ರಿ, ವಿಕೇಂದ್ರೀಕರಣವನ್ನು ಜಾಸ್ತಿ ಮಾಡ್ರಿ, ರಿಸ್ಟೋರಿಂಗ್ ಮಾಡಿದ್ರಿ. ಲೆಜಿಸ್ಲೇಟಿವ್ ಪವರ್ಸ್ ಅಂದ್ರೆ ಶಾಸಕಾಂಗದ ಒಂದು ಪವರ್ಗಳು, ಅದು ಶಾಸಕಾಂಗದ ಒಂದು ಕೆಲಸಗಳಿಗೆ ಏನೇನ್ ಮಾಡ್ರಿ, ಬಾಂಬೆ ಆಗಿರ್ಬೋದು ಮದ್ರಾಸಿಗೆ ಏನ್ ಮಾಡಿದ್ರಿ, ಪ್ರೊಸೆಸ್ ಆಫ್ ದ ಡಿಸೆಂಟ್ರಲೈಸೇಷನ್ ಕೊಟ್ರು. ಹೌದಾ, ಒಂದು ಉಪಕ್ರಮವನ್ನು ಜಾರಿಗೆ ಮಾಡ್ಕೊಂಡ್ಬಂದ್ರು. ಎಲ್ಲಿರಿ? 1861 ಕಾಯ್ದೆ ಮೂಲಕ. ನೋಡ್ರಿ ನೆಕ್ಸ್ಟ್ ಏನ್ ಎಸ್ಟಾಬ್ಲಿಷ್ಡ್. ಈ ಎಸ್ ಟಿ ಅಂತ ಬರ್ದೇನ್ರಿ ನಾನು ವೆರಿ ಸಿಂಪಲ್ ಆಗಿ. ಈ ಎಸ್ ಟಿ ಅಂದ್ರೆ ಎಸ್ಟಾಬ್ಲಿಷ್ಡ್ ಆಫ್ ನ್ಯೂ ಲೆಜಿಸ್ಲೇಟಿವ್ ಕೌನ್ಸಿಲ್. ನೋಡ್ರಿ ಮತ್ತೊಂದ್ ಏನ್ ಬಂದ್ರಿ, ನ್ಯೂ ಲೆಜಿಸ್ಲೇಟಿವ್ ಕೌನ್ಸಿಲ್, ಹೊಸ ಒಂದು ಶಾಸಕಾಂಗ ತಗೊಂಬಂದ್ರಿ. ಹೌದಾ, ಫಾರ್ ಬೆಂಗಾಲ್. ನೋಡ್ರಿ ಯಾವ್ಯಾರಿಗೆ, ಒಂದು ಬೆಂಗಾಲ್ಗೆ, ದೆನ್ ಅದಾದ್ಮೇಲೆ ನಾರ್ತ್ ವೆಸ್ಟರ್ನ್ ಪ್ರಾವಿಜನ್ಸ್ ಅಂಡ್ ಪಂಜಾಬ್. ನೋಡ್ರಿ ಇಲ್ಲಿ ನಾರ್ತ್ ಉತ್ತರ, ಆಮೇಲೆ ವೆಸ್ಟರ್ನ್ ಹೌದಾ ಪಶ್ಚಿಮ, ಆಮೇಲೆ ಪಂಜಾಬ್ ವಿಚ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ 1867, 1886, 1897. ಯಾವಾಗಪ್ಪ ಒಂದ್ ನೋಡ್ರಿ, ಬೆಂಗಾಲ್ ಆಯ್ತು, ನಾರ್ತ್ ವೆಸ್ಟ್ ಪ್ರಾವಿಜನ್ಸ್ ಒಂದ್ ಕಡೆ ರೀ. ಹೌದಾ, ಬೆಂಗಾಲು 1862, ನಾರ್ತ್ ವೆಸ್ಟ್ ಪ್ರಾವಿಜನ್ಸ್ 1886. ದೆನ್ ಅದಾದ್ಮೇಲೆ ಪಂಜಾಬ್ ಏನ್ರಿ 1897 ಒಳಗಡೆ ಏನ್ ಮಾಡಿದ್ರು, ನ್ಯೂ ಲೆಜಿಸ್ಲೇಟಿವ್
ಕೌನ್ಸಿಲ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು. ಯಾವ ಆಕ್ಟ್ ಗಳ ಮೂಲಕ ಅಂತ ಕೇಳ್ತಾರ್ರಿ. ಯಾವ ಆಕ್ಟ್ ರೀ? ದಿಸ್ ಈಸ್ 1861 ಇಂಡಿಯನ್ ಕೌನ್ಸಿಲ್ ಆಕ್ಟ್. ಓಕೆನಾ? ಇದು ನೋಡ್ರಿ. ನೆಕ್ಸ್ಟ್, ಇಟ್ ಎಂಪವರ್ಡ್, ಹೌದಾ, ಮತ್ತೇನೇನ್ ಮಾಡಿದ್ರು ನೋಡ್ರಿ. ದ ವೈಸ್ ರೈಟ್ ಟು ಮೇಕ್ ರೂಲ್ಸ್ ಅಂಡ್ ಆರ್ಡರ್ಸ್ ಫಾರ್ ದ ಮೋರ್ ಕನ್ವೀನಿಯಂಟ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್, ಹೌದಾ. ಇನ್ ದ ಕೌನ್ಸಿಲ್ ನೋಡ್ರಿ, ಇವ್ರು ಏನ್ ಮಾಡ್ರಿ, ಮೇಕ್ ರೂಲ್ಸ್. ಯಾರು? ವೈಸ್ರಾಯ್ ಏನ್ ಮಾಡಿದ್ರಿ, ಇನ್ನೊಂದಿಷ್ಟು ರೂಲ್ಸ್ ನ ಮತ್ತೆ ಆರ್ಡರ್ ಗಳನ್ನ ಪಾಸ್ ಮಾಡಕ್ ಬಂದ್ರಿ. ಕನ್ವೀನಿಯಂಟ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಬಿಸ್ನೆಸ್ ಸಲುವಾಗಿ, ವ್ಯವಹಾರ ಸಲುವಾಗಿ, ಟ್ರಾನ್ಸಾಕ್ಷನ್ಸ್ ವಿನಿಮಯ, ಹೌದಾ. ಆಮೇಲೆ ದ ಕೌನ್ಸಿಲ್, ಯಾಕೆ ಕೌನ್ಸಿಲ್ ಮೂಲಕ ನೋಡ್ರಿ, ಇಟ್ ಆಲ್ಸೋ ಗಿವ್ ಎ ರೆಕಗ್ನೈಸೇಷನ್ ಟು ದ ಪೋರ್ಟ್ಫೋಲಿಯೋ ಸಿಸ್ಟಮ್. ವಾಟ್ ಈಸ್ ದ ಪೋರ್ಟ್ಫೋಲಿಯೋ ಸಿಸ್ಟಮ್ ಬೇಕಲ್ರಿ? ಓಕೆ, ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕೇಂದ್ರ ಸರ್ಕಾರ ಖಾತೆಗಳು ಕೊಡ್ತಾರೆ. ಯಾವ್ದಪ್ಪ ಅಂತಂದ್ರೆ ಹೋಮ್ ಮಿನಿಸ್ಟ್ರು, ಹೌದಾ, ಆಮೇಲೆ ಎಕನಾಮಿಕ್ ಮಿನಿಸ್ಟ್ರು, ಹೌದಾ, ಫೈನಾನ್ಸ್ ಮಿನಿಸ್ಟ್ರು, ಹೌದಲ್ರಿ, ಎಕನಾಮಿಕ್ ಸಂಬಂಧಪಟ್ಟಂಗ. ಆಮೇಲೆ ಈ ವೈಷ್ಣವ ವೈಭವ್ ಆಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಹೌದಾ. ಆಮೇಲೆ ಈ ರೀತಿಯ ಏನ್ ಹೇಳ್ತಾರೆ. ಆಮೇಲೆ ಹೆಲ್ತ್, ಎಜುಕೇಶನ್ ಸಂಬಂಧಪಟ್ಟಂಗ ಏನ್ ಮಾಡ್ತಾರೆ ಇಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ರೆಕಗ್ನೈಸ್ ಮಾಡಿ ಏನ್ ಮಾಡ್ತಾರೆ, ಮೇಕ್ ರೂಲ್ಸ್ ಅಂಡ್ ಆರ್ಡರ್ಸ್ ಗಳನ್ನ ಪಾಸ್ ಮಾಡ್ತಾರ. ಅದಕ್ಕೆ ಏನಂತಾರೀ? ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತಾರ. ಅರ್ಥ ಆಯ್ತು ಇವಾಗ? ಓಕೆ, ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ವೈಸ್ ರೈಟ್ ಟು ಇಶ್ಯೂ ಆರ್ಡಿನೆನ್ಸ್. ನೋಡ್ರಿ, ವೈಸ್ ರೈಟ್ ಮಾಡಕುಂತಾನ ಇಶ್ಯೂ ಆರ್ಡಿನೆನ್ಸ್ ವಿತೌಟ್ ಕಡೆಗಣಿಸ್ಕೊಂಡ್ರಿ ಏನನ್ನ. ದ ಕನ್ಸಿಕ್ವೆನ್ಸಸ್ ಕಾಣುತ್ತಲ್ರಿ, ಕನ್ಕರ್ಸೆನ್ಸಿ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ನೋಡ್ರಿ, ಏನಪ್ಪಾ ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಡ್ಯೂರಿಂಗ್ ಎನ್ ಎಮರ್ಜೆನ್ಸಿ, ಹೌದಾ. ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿ ಒಳಗಡೆ ವೈಸ್ರಿ ಏನ್ ಮಾಡ್ತಾನಪ್ಪಾ ಅಂತಂದ್ರೆ ವಿತೌಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕೇಳಾರ್ದ ಏನ್ ಮಾಡ್ತಾನ್ರಿ, ಅಧಿಕಾರವನ್ನು ಚಲಾಯಿಸ್ತಾನ. ಎಲ್ಲಿ? ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗಡೆ, ಹೌದಾ. ಅದು ನೋಡ್ರಿ ಎಷ್ಟು ಟೈಮ್ ಪೀರಿಯಡ್ ಐತಂತ ನೋಡ್ರಿ. ದ ಲೈಫ್ ಆಫ್ ಸಚ್ ಎ ಹ್ಯಾನ್ ಆರ್ಡಿನೆನ್ಸ್ ವಾಸ್ 6 months. ಅದೇನಿರ್ತದ್ರಿ? 6 ತಿಂಗಳ ಕಾಲ ಇದು ಜಾರಿಯಲ್ಲಿ ಇರ್ತದ. ಯಾವುದು? ತುರ್ತು ಪರಿಸ್ಥಿತಿ. ಯಾರನ್ನ ಬಿಟ್ಟು ಇವ್ರು ಏನ್ ಮಾಡ್ತಾರ್ರಿ? ಲೆಜಿಸ್ಲೇಟಿವ್ ಶಾಸಕಾಂಗವನ್ನು ಬಿಟ್ಟು, ಶಾಸಕಾಂಗದ ಒಂದು ಸದಸ್ಯರನ್ನು ಬಿಟ್ಟು ಅವ್ರನ್ನ ಕೇಳಲಾರ್ದ ಏನ್ ಮಾಡ್ತಾನ್ರಿ ವೈಸ್ರಾಯಿ ಈ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕ ಸಾಧ್ಯ ಆಗುತ್ತಂತ ಯಾವ ಒಂದು ಕಾಯ್ದೆ ಹೇಳಿಕೆ ಬರ್ತಾರೆ? 1861 ಕಾಯ್ದೆ ಹೇಳಿಕೆ ಬರ್ತಾ. ಓಕೆ ಅಲ್ರಿ? ಅರ್ಥ ಆಯ್ತಲ್ಲ? ಎನಿ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ.